ಸೃಷ್ಟಿ ಮಾಡಿ ನಿನ್ನೆದುರಿಗೆ ಕಳುಹಿಸಿದೆ, ಅವರನ್ನೆಲ್ಲ ಕೊಂದೆಯ. ಇದೇ ದೇಹಬಲ. ನೀನು ಮುಂದಾದೆ, ಅದು ದೇವರ ಮುಂಭಾಗದಲ್ಲಿ ನಿನ್ನ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ವರವನ್ನು ನೀನು ಸಂಪಾದಿಸಿಕೊಂಡು ಅದನ್ನು ಯಾವ ರೀತಿಯಾಗಿ ವಿನಿಯೋಗಿಸಬೇಕು ಎನ್ನುವುದರ ಕಲ್ಪನೆಯೂ ಇಲ್ಲದೆ ನನ್ನ ಮುಂದೆ ಪ್ರಕಟಪಡಿಸಿದೆಯಲ್ಲ. ನಿನ್ನ ಎಲ್ಲಾ ಸೃಷ್ಟಿಗಳನ್ನು ಅದಕ್ಕೆ ಪೂರಕವಾಗಿಯೇ ಗಮನಿಸಿದ್ದೇನೆ. ಇನ್ನು ನಿನ್ನ ದೈಹಿಕವಾದ ಬಲವೋ ಅದನ್ನು ನಾನು ಕಬಳಿಸ್ತೇನೆ. ದೇವತೆಗಳೆಲ್ಲ ಸಂತುಷ್ಟರಾಗಿದ್ದಾರೆ. ಗಗನಾಂಗಣದಲ್ಲಿ ನಿಂತು ಸುಮಮಳೆಯನ್ನೇ ಸುರಿಸುತ್ತಾ ಇದ್ದಾರೆ. ಲೋಕಗಳು ಸಂತೃಪ್ತ ಭಾವವನ್ನು ತಳೆದಿದೆ ಎನ್ನುವುದು ಸತ್ಯವಾಯಿತು. ದುಷ್ಟ ಭಾವ ಲೋಕದಲ್ಲಿ ಯಾವ ಕಾಲಕ್ಕೂ ಶಾಶ್ವತವಾಗಿ ವಿಜೃಂಭಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದು ತಾತ್ಕಾಲಿಕವಾದದ್ದು. ಶಿಷ್ಟ ಶಕ್ತಿ ಲೋಕದಲ್ಲಿ ಉಳಿಯುತ್ತದೆ, ಅದು ಯಾವ ಕಾರಣಕ್ಕೂ ನಾಶವಾಗುವುದಿಲ್ಲ ಎನ್ನುವಂತಹ ಸತ್ಯಾಲೋಕ ಮುಖಕ್ಕೆ ತಿಳಿಯುವಂತಾಗಬೇಕು. ಮೋಹಿನಿಯ ಉದರವನ್ನು ತುಳಿದಾಗ ಗರ್ಭಸ್ಥ ಪಿಂಡ ಧರೆಗವುರುಳಿತಲ್ಲ, ಆ ಪಿಂಡ ಇಂದು ಬಲಿಯಬೇಕಾಗಿದೆ. ಅದಕ್ಕಾಗಿ ಮುಂದಕ್ಕೆ ಆ ಪಿಂಡ ಬಲಿತು ಮಹಾಬಲಿ ಎಂದೇ ಲೋಕದಲ್ಲಿ ಪ್ರಖ್ಯಾತಿಯನ್ನು ಪಡೆಯಲಿ ಎಂದು ಆಶಿಸುತ್ತೇನೆ. ದೇವತೆಗಳಿಗೆ ಮರಳಿ ಸ್ವರ್ಗವನ್ನು ಕೊಟ್ಟಿದ್ದೇನೆ. ಲೋಕ ಶಾಂತ ಸ್ಥಿತಿಯನ್ನು ಹೊಂದಿದೆ ಎನ್ನುವುದರಿಂದಲೇ ಸಮಾಧಾನ. ವೈಕುಂಠವನ್ನು ಸೇರಿ ಲೋಕಾನುಗ್ರಹಕಾರಕನಾಗಿರುತ್ತೇನೆ. ಕಥಾಂತರ್ಗತವಾದಂತಹ ತತ್ವವೇ ದಿವ್ಯ ಪ್ರಸಾದವೆನಿಸಿ ಎಲ್ಲರಿಗೂ ನಮ್ಮ ಆರಾಧ್ಯ ದೇವರಾದಂತಹ ಮಂಜುನಾಥ ಸ್ವಾಮಿ ಮಹಾಗಣಪತಿ ಅಮ್ಮನವರು ಸಕಲ ಶ್ರೇಯಸ್ಸನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗಕ್ಕೆ ಮಂಗಲಗೀತವನ್ನು ಮಾಡುವ ಸ್ವಭಾವ